ಹಾಯ್ ಹಲೋ ವೆಲ್ಕಮ್ ಟು ಜೋಡಿ ಕೃತಿಕ್ಸ್ ಕಿಚನ್. ನಮ್ಮ ಜೋಡಿ ಕೃತಿಕ್ ಕಿಚನಲ್ಲಿ ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನಾನು ತೆಂಗಿನಕಾಯಿ ಹೊಡೆದೇ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಇಲ್ಲಿ ನೋಡಿ ಎಷ್ಟು ತೆಂಗಿನಕಾಯಿ ಇದಾವೆ ಇಲ್ಲಿ. ಸೊ ಎಷ್ಟು 1 2 3 4 5 6 7 8 9 10 11 12 13 14 15 16 ಟೋಟಲ್ 16 ತೆಂಗಿನಕಾಯಿ ಇದ್ದಾವೆ. ಸೊ 16 ತೆಂಗಿನಕಾಯಿ ಹೊಡೆಯಲ್ಲ ನಾನು ಇವತ್ತು. ಅದರಲ್ಲೊಂದು 5 ತೆಂಗಿನಕಾಯಿ ಹೊಡೆದು ಒಂದು ಸ್ವೀಟ್ ಮಾಡ್ತೀನಿ. ನನ್ನ ಹೆಂಡತಿಗೆ ಆ ಸ್ವೀಟ್ ಅಂದರೆ ತುಂಬ ಇಷ್ಟ. ಅವಳು ನೋಡಿ ಇಲ್ಲಿ ಲಾಗಿನ್ ಮಾಡಿದ್ದಾಳೆ, ಅವಳು ಅಲ್ಲಿ ಲಾಗಿನ್ ಮಾಡಿದ್ದಾಳೆ. ಸೊ ನಾನು ಫಟ ಅಂತ ಈ ಸ್ವೀಟ್ ಮಾಡಿ ಅವಳಿಗೆ ಟೇಸ್ಟ್ ಮಾಡೋಕ್ಕೆ ಹೇಳ್ತೀನಿ. ಸೊ ಹೇಗಿರುತ್ತೆ ಅಂತ ನೋಡೋಣ. ಸೊ ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಮ್ಮಮ್ಮ ಇದನ್ನು ಮಾಡ್ತಾಯಿದ್ರು. ಸೊ ಮಧ್ಯದಲ್ಲಿ ನಾನು ಅಮ್ಮಂಗೆ ಕೇಳ್ತಾ ಇರ್ತೀನಿ ಇದೆಲ್ಲ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ. ಸೊ ಬನ್ನಿ ಲೆಟ್ಸ್ ಡೂ ಇಟ್. ಇವಳು ಇಲ್ಲಿ ಕಸ ಗುಡಿಸ್ತಾ ಇದ್ದಾಳೆ. ಬಾಮ ಇಲ್ಲಿ ಏನು ಮಾಡ್ತಾ ಇದೆಯಾ? ನನ್ನ ಸಹಾಯಕರಾದ ವಿಹಾನಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ಆಯಿತಾ, ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಡೂ ಇಟ್ ಅಂತ ಹೇಳು. ಲೆಟ್ಸ್ ಡೂ ಇಟ್. ಎಲ್ಲ ತೆಂಗಿನಕಾಯಿ ಹೊಡೆಯೋದು ಬೇಡ, ಯಾವ್ದು ಜಾಸ್ತಿ ಒಂದು ನಿಮಿಷ ಇರು. ಎಲ್ಲ ತೆಂಗಿನಕಾಯಿ ನಾನು ಹೊಡೆಯಲ್ಲ, ಯಾವುದು ಜಾಸ್ತಿ ಹಳೆಯದು ಅದಕ್ಕೆ ನೋಡ್ಕೊಂಡು ಹೊಡಿತೀನಿ. ಜಸ್ಟ್ ಒಂದು 5 ಮಾಡ್ತೀನಿ, ಯಾಕೆ ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇರೋದು. ಸೊ ಅದಕ್ಕೆ ಜಾಸ್ತಿ ವೇಸ್ಟ್ ಮಾಡೋದು ಬೇಡ. ಇನ್ ಕೇಸ್ ಚೆನ್ನಾಗಾಗಿಲ್ಲ ಅಂದರೆ ನನಗೆ ಗೊತ್ತು ಚೆನ್ನಾಗಾಗುತ್ತೆ ಅಂತ, ಬಿಕಾಸ್ ಐ ಆಮ್ ಗುಡ್ ಇನ್ ಕಿಚನ್. ನೋಡಿ ಸದ್ಯಕ್ಕೆ ಇಷ್ಟು ಸಾಕು. ಅಡುಗೆ ಮಾಡೋಕ್ಕೆ ತುಂಬ ಪೇಷನ್ಸ್ ಬೇಕಾಗುತ್ತೆ. ಪ್ರತಿಯೊಂದು ಐಟಮ್ಗೆ ಅದಕ್ಕೆ ಅಂತ ಟೈಮ್ ಕೊಡಬೇಕು. ಹೆಂಗೆ ಬೇಕಂಗೆ ನಾವು ಮಾಡೋಕ್ಕಾಗಲ್ಲ, ಹೆಂಗೆ ಬೇಕಂಗೆ ನಾವು ಕಟ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಏನಾದರೂ ಎಡವಟ್ ಆಯಿತು ಅಂದರೆ ಅಡುಗೆ ಟೇಸ್ಟು ಹಾಳಾಗುತ್ತೆ. ನಮಗೂ ಇಲ್ಲಿ ನೋಡಿ ಹಿಂಗೆ ಕಟ್ ಮಾಡೋ ಟೈಮಲ್ಲಿ ಚೂರು ನಾವು ಹಿಂದೆ ಮುಂದೆ ಅಥವಾ ಚೂರು ಎಡವಟ್ ಆಯ್ತು ಅಂದರೆ ಕೈ ಕುಯ್ಕೊಳ್ಳೋದು ಅದೆಲ್ಲ ತುಂಬ ನಡೆಯುತ್ತೆ. ಸೊ ಸ್ವಲ್ಪ ಪೇಷನ್ಸ್ ಇರಬೇಕು ಕಿಚನಲ್ಲಿ ಇರಬೇಕು ಅಂದರೆ. ಇವಾಗ ಇದಕ್ಕೆ ಚೆನ್ನಾಗಿ ವಾಶ್ ಮಾಡಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಬೇಕಂತೆ. ಲೆಟ್ಸ್ ಡೂ ಇಟ್. ಬ್ರೇಕಿಂಗ್ ಆಯಿತು, ವಾಷಿಂಗ್ ಆಯಿತು, ಇವಾಗ ಕಟಿಂಗ್, ನೆಕ್ಸ್ಟ್ ಕುಕಿಂಗ್, ನೆಕ್ಸ್ಟ್ ಟೇಸ್ಟಿಂಗ್, ನೆಕ್ಸ್ಟ್ ಕಕಿಂಗ್. ಇದು 2 ಥರ ಮಾಡ್ಬೋದು. ನಿಮ್ಮ ಹತ್ರ ಜಾಸ್ತಿ ಟೈಮ್ ಇದ್ದರೆ, ನಿಮಗೆ ಇನ್ನೂ ಜಾಸ್ತಿ ಪೇಷನ್ಸ್ ಇದ್ದರೆ ಕೈಯಲ್ಲಿ ತುರಿಯೋದು ಅದು ಒಂದು. ಸೊ ನನಗೆ ಅಷ್ಟೊಂದು ಟೈಮ್ ಇಲ್ಲ. ನಾನು ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ಮಿಕ್ಸಿಯಲ್ಲಿ ಹಾಕಿ ನಾನು ಮಿಕ್ಸಿಯಲ್ಲಿ ತೆಗಿತೀನಿ. ಏನೋ ಜೋಶಲ್ಲಿ ರೆಸಿಪಿ ಮಾಡ್ತೀನಿ ಅಂತ ಅಂದೆ, ಈ ಒಂದು ಕಾಯಿ ಕಟ್ ಮಾಡೋಕ್ಕೆ ನಾನು ಸೊಂಟ ನೋವ್ತೈತೀನಿ. ಇವಾಗ ಎಷ್ಟೊತ್ತಂತ ನಿಂತ್ಕೊಂಡು ಕಾಲು ನೋವು ಬಂತು. ಸೊ ಇವಾಗ ಕೂತ್ಕೊಂಡು ಕಟ್ ಮಾಡ್ತೀನಿ. ಕೂತ್ಕೊಂಡು ಕಟ್ ಮಾಡೋಣ. ಇವಾಗ ಕಟಿಂಗ್ ಆಯಿತು. ಈ ಥರ ಪೀಸಸಲ್ಲಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಂಗ್ ಅಷ್ಟೇ. ಮಿಕ್ಸಿಯಲ್ಲಿ ಹಾಕಿದಾಗ ನೀವು ನೀರು ಹಾಕಬಾರ್ದು. ನೀರು ಬದಲು ಸ್ವಲ್ಪ ಅಂದರೆ ಸ್ವಲ್ಪ ಹಾಲು ಅಷ್ಟೇ ಹಾಕಬೇಕು. ನೀರು ಇದಕ್ಕೆ ಹಾಕಲೇಬಾರ್ದು. ಆಗ್ತಿದೆ, ಚೆನ್ನಾಗಿ ಆಗ್ತಾಯಿದೆ. ಫುಲ್ಲು ತಳ್ಳಗಾಗಬೇಕು. ನೆಕ್ಸ್ಟು ಸಕ್ಕರೆ ಹಾಕಬೇಕು. ನೀವು ಮಧ್ಯದಲ್ಲಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಹಿಂಗೆ. ಇನ್ ಕೇಸ್ ನಿಮಗೆ ರುಚಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ. ಸ್ವೀಟ್ ಅಂದರೆ ರುಚಿ ಇರಲೇಬೇಕಲ್ವಾ. ಸೊ ನಾನು ಸ್ವಲ್ಪ ಇನ್ನೊಂದು ಗ್ಲಾಸ್ ಸಕ್ಕರೆ ಹಾಕ್ತೀನಿ. ಸ್ವಲ್ಪ ಮಧ್ಯದಲ್ಲಿ ಕೇಳಿ ಬರ್ತೀನಿ, ಸ್ವೀಟ್ ಇಷ್ಟೇ ಸಾಕಾ ಅಥವಾ ಇನ್ನೂ ಬೇಕಾ ಅಂತ. ಲೆಟ್ಸ್ ಗೋ. ಸ್ವೀಟ್ ಇನ್ನೊಂದು ಸ್ವಲ್ಪ ಬೇಕಂತ. ಸ್ವಲ್ಪ ಹಾಲು, ಜಾಸ್ತಿನೂ ಅಲ್ಲ, ಸ್ವಲ್ಪ. ಫ್ರೈ ಎಲ್ಲ ಸಖತ್ತಾಗಿದೆ. ಸ್ಮೆಲ್ ಅಂತೂ ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಒಂದು ತಟ್ಟೆಗೆ ಈ ಥರ ತುಪ್ಪ ಹಚ್ಚಬೇಕು. ತುಪ್ಪ ಹಚ್ಚಿ ನಾವು ಫ್ರೈ ಮಾಡಿರೋದನ್ನ ಅದರಲ್ಲಿ ಹಾಕಬೇಕು. ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸಸಲ್ಲಿ ಕಟ್ ಮಾಡಿ ಹಂಗೆ ಇಟ್ಟಿರಬೇಕು. ನೈಟೆಲ್ಲ ಹಂಗೆ ಇಟ್ಟು ಬೆಳಗ್ಗೆ ಎದ್ದು ಟೇಸ್ಟ್ ಮಾಡ್ತೀವಿ. ಸೊ ಅಲ್ಲಿವರೆಗೂ ವ್ಲಾಗ್ ಪಾಸ್. ಹೆಲೋ ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ನೈಟ್ ನಾನು ಅದು ಕೊಬ್ಬರಿ ಬರ್ಫಿ ಮಾಡಿದ್ದೆ. ಸೊ ಇವಾಗ ಟೇಸ್ಟ್ ಮಾಡೋಕ್ಕೆ ಹೇಳೋಣ. ಚಿನ್ನಿ, ಸೊ ಹಿಯರ್ ಇಸ್ ದ ಡಿಶ್. ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಓಕೆ, ಹೌ ಇಸ್ ಇಟ್? ಹಾಂ ಮಾತೆ ಬರ್ತಾ ಸಖತ್ತಾಗಿದೆ. ಹೌದಾ? ನಿಜ. ಅದು ಕೊಬ್ಬರಿ ಕಚ್ಚಿದ ತಕ್ಷಣ ಒಂಥರ ಹಿಂಗೆ ಹಾಲು ಥರ ಸ್ಪಿಲ್ ಆಗ್ತಿದೆ. ಸ್ಪಿಲ್ ಆಗ್ತಿದೆಯಾ? ವಾವ್. ಆಕ್ಚುಲಿ ಕಚ್ತಿದ್ರೆ ಹಾಲು ಥರ ಇದೆ. ಚೆನ್ನಾಗಿದೆಯಾ? ಸ್ವಲ್ಪ ಡ್ರೈ ಆಗಿದೆ ಅಷ್ಟೇ. ಸಖತ್ತಾಗಿದೆ. ಆದರೆ ಫಸ್ಟ್ ಟ್ರೈ ಇಷ್ಟು ಚೆನ್ನಾಗಿ ಮಾಡಿದ್ಯಾ. ಓಕೆ, ನಾನಾಗಿದ್ರೆ ಏನು ಮಾಡ್ತಿದ್ದೆ? ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಶ್ವೇತಕ್ಕ ಯಮ್ಮಿ ಇನ್ ಮೈ ಟಮ್ಮಿ. ನಿಜವಾಗ್ಲೂ ಚೆನ್ನಾಗಿದೆ. ಶ್ವೇತಕ್ಕ ಟೇಸ್ಟ್ ಮಾಡೋಕೆ ಹೇಳೋಣ. ಶ್ವೇತಕ್ಕ ಟೇಸ್ಟ್ ಮಾಡಿ ನೋಡಿ ಹೇಗಿದೆ, ರಿವ್ಯೂ ಕೊಡಿ.
ಹೇಗಿದೆ ಟೇಸ್ಟ್ ಮಾಡಿ ಹೇಳು. ಹಾಂ ತಿಂದೇ ಇಲ್ಲ ಚೆನ್ನಾಗಿದೆ ಅಂತೀಯ. ಚೆನ್ನಾಗಿದೆಯಾ? ಓಕೆ, ನಮ್ಮ 3 ಜನನೂ ತಿಂದ್ವಿ, ನಮ್ಮ 3 ಜನಕ್ಕೂ ತುಂಬ ಇಷ್ಟ ಆಯ್ತು. ಇನ್ನೂ ತಿಂತಾನೇ ಇದ್ದೀವಿ. ಇದೇ ಥರ ಹೊಸ ಹೊಸ ಡಿಶ್ ಮಾಡಿ ನಮ್ಮ ಜೋಡಿ ಕೃತಿ ಕಿಚನಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಎಂಜಾಯ್ ಮಾಡಿ, ಕುಕ್ ಮಾಡಿ, ಎಲ್ಲ ಮಾಡಿ, ಎಂಜಾಯ್ ಮಾಡಿ ಅಷ್ಟೇ. ಬಾಯ್ ಮಾಡಿ ನೋಡಿ, ತಿಂತಾನೆ ಇದ್ದಾರೆ ಅವಾಗಿಂದ.